ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಸಾಲೆ ವಡೆ ಮಾಡೋದು. ಇವಾಗ ಈ ಕಡಲೆಬೇಳೆನ 1.5 ಕಪ್ ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕಿ ನೆನೆ ಹಾಕಿ ಇಟ್ಕೊಳ್ಳೋಣ. ಒಂದು 3 ರಿಂದ 4 ಗಂಟೆ ನೆನೆಬೇಕಿದ್ದು ಚೆನ್ನಾಗಿ. ನೆನೆದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ. ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆಮೇಲೆ. ಇವಾಗ ಇದನ್ನು ಒಂದು 5 ಅವರ್ ನೆನಿಬೇಕು ಮಿನಿಮಮ್ಮು. ಕಡಲೆಬೇಳೆ ನೆನ್ಕೊಂಡಿದ್ದೆ ಚೆನ್ನಾಗಿ, ಒಂದು 3 ಅವರ್ ನೆನೆಸಿದ್ದೆ. ಇವಾಗ ಇದನ್ನು ನೀರೆಲ್ಲ ಬಸ್ ತೆಗ್ದಿದ್ದೀನಿ. ಇದು ಬರೀ ಬೇಳೆ ಮಾತ್ರ ಇರೋದು. ಇದನ್ನ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ಇದಕ್ಕೇನು ನೀರು ಏನು ಹಾಕೊಳ್ಳೋ ಹಾಗಿಲ್ಲ. ಸುಮ್ಮನೆ ಹೀಗೇ ಬರೀ ಬೇಳೆ ಮಾತ್ರ ಮಿಕ್ಸಿಗೆ ಹಾಕೋಬೇಕು. ತುಂಬ ನುಣ್ಣಗೇನು ಮಾಡೋದು ಬೇಡ, ಸ್ವಲ್ಪ ತರಿಯಾಗಿದ್ರೂ ನಡೀತದೆ. ಮಿಕ್ಸಿ ಬಟ್ಲಿಗೆ ಹಾಕೊತೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊಂಬರ್ತೀನಿ. ಒಂದು ಸ್ವಲ್ಪ ನೋಡಿರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕೊತೀನಿ ರುಬ್ಬಕ್ಕೇನೆ ತರಿಯಾಗಿ. ಇವಾಗ ಇದನ್ನ ರುಬ್ಬಿದ್ದೀನಿ. ಹೇಗಾಗಿದೆ ಅಂತ ನೋಡಿ. ಈ ಥರ ತರಿಯಾಗಿ ಆಗಿದೆ. ತುಂಬ ನುಣ್ಣಗೆ ಬಂದಿಲ್ಲ. ಒಂದೊಂದು ಬೇಳೆಗಳು ಕೂತಿದ್ದಾವೆ. ಹಾಗೇ ಒಂದು ಹನಿನೂ ನೀರು ಹಚ್ಚಲಿಲ್ಲ ನಾನು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ. ಇವಾಗ ಇದನ್ನು ರುಬ್ಬಿದ್ನೆಲ್ಲ ಇದಕ್ಕೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೊತೀನಿ. ಇವಾಗ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ. ಇದು ಹೀಗೆ. ಆಮೇಲೆ 1 ಸ್ಪೂನ್ ಜೀರಿಗೆ, 1-2 ಸ್ಪೂನ್ ಹಾಕ್ಕೋಬೋದು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋಬೋದು. ನಾನು ಅದಕ್ಕೆ ರುಬ್ಬಿಟ್ಟಿದ್ದೀನಿ. ಯಾಕೆ ಮಕ್ಕಳುಗಳೆಲ್ಲ ತಿಂತಾವಲ್ಲ, ಹಾಗಾಗಿ ಖಾರ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ರುಬ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೇ ಇವಾಗ ಇದನ್ನು ನೀಟಾಗಿ ನೀರದೇನು ಹಾಕೊಳ್ಳೋಂಗಿಲ್ಲ. ಹೀಗೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ನೀರು ಹಾಕೊಳ್ಳೋಂಗಿಲ್ಲ, ಏನಿಲ್ಲ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ಖಾರ ಹೇಗಾಗಿದೆ ಅಂತ ಸ್ವಲ್ಪ ಬಾಯಿಗೆ ಹಚ್ಕೊಂಡು ನೋಡ್ಕೊಂಡು ಉಪ್ಪು ಕಮ್ಮಿ ಬಿದ್ದರೆ ಹಾಕೋಬೋದು. ಇವಾಗ ಸಬ್ಬಸಿಗೆ ಸೊಪ್ಪು ಹಾಕಿ ಕಡಲೆಬೇಳೆ ವಡೆ ಮಾಡೋದು ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಚಳಿ ವಾತಾವರಣ ಇದ್ದರೆ ಅಂದರೂ ಸಂಜೆ ಟೈಮಲ್ಲಿ ತುಂಬ ಸ್ನ್ಯಾಕ್ಸ್ ಸಖತ್ತಾಗಿರುತ್ತೆ ಇದು ನೋಡಿ. ಇವಾಗ ಇದನ್ನು ಒಂದಿಷ್ಟಿಷ್ಟು ತೊಗೊಳ್ಬೇಕು. ಇದಿಷ್ಟಿಷ್ಟು ತೊಗೊಂಡು ಈ ಥರ ಬೆರಳಲ್ಲಿ ಹಿಂಗೆ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಎಣ್ಣೆಗೆ ಬಿಡೋಣ. ತೋರಿಸ್ಕೊಡ್ತೀನಿ ಅದನ್ನು ಇವಾಗ ನೋಡಿ ಫ್ರೆಂಡ್ಸ್. ಇದೆಲ್ಲ ಇವಾಗ ಒಂದಿಷ್ಟಿಷ್ಟೇ ತಗೊಳ್ಳೋಣ. ಕೈಯಲ್ಲಿ ಹೀಗೆ 4 ಬೆರಳಲ್ಲಿ ಹೀಗೆ ತಗೊಂಡು ಈ ಥರ ರೌಂಡ್ ಶೇಪಾಗಿ ತಟ್ಕೊಂಡು ಒಂದರಲ್ಲಿ ಇಟ್ಕೊಳ್ಳೋಣ. ಇವಾಗ ಎಲ್ಲ ಒಂದೇ ಸಲ ಹಾಕ್ಬೋದು. ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ. ತುಂಬ ಟೇಸ್ಟಾಗಿರುತ್ತೆ ಈ ಸ್ನ್ಯಾಕ್ಸ್ ಅಂದರೂ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಸಂಜೆ ಟೈಮಲ್ಲಿ ಮಾಡಿಕೊಡಿ. ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ರೌಂಡಾಗಿ ತಟ್ಬಿಟ್ಟು ಇಟ್ಕೊಳ್ಳೋಣ ನೋಡಿ. ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆ ಕಾಯ್ತಾ ಇದೆ. ಇಲ್ಲಿ ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಆ ಥರ ಮಾಡ್ಕೊಂಡು ಇಡುವಾಗ ಇವಾಗ ಇದು ಎಣ್ಣೆ ಕಾಯ್ದಿದೆಯೋ ಇಲ್ವ ಅಂತ ನೋಡೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇದನ್ನು ಒಂದು ಮಾಡಿಟ್ಟಿರೋದನ್ನೆಲ್ಲ ಹೀಗೆ ಬಿಡೋಣ ಎಣ್ಣೆಯಲ್ಲಿ. ನಿಧಾನವಾಗಿ ಹುಷಾರಾಗಿ ಬಿಡಬೇಕು. ಹೀಗೆ ಒಂದೇ ಸಲ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತ ನೋಡಿ. ಇದೆಲ್ಲ ಬಬಲ್ಸ್ ಎಲ್ಲ ಬಂದು ನಿಂತೋದ್ಮೇಲೆ ಇದು ಬಬಲ್ಸ್ ಎಲ್ಲ ನಿಂತೋಗ್ಬೇಕು. ಆಮೇಲೆ ತಿರ್ವಾಕೋಣಂತ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ತಿರ್ವಾಕೋಣ. ಒಂದು ಸೈಡ್ ಅರ್ಧ ಬೆಂದಿದೆಯಲ್ಲ, ಹಾಗಾಗಿ ಇವಾಗ ತಿರ್ವಾಕ್ಬೋದು. ಬಬಲ್ಸದು ಬರೋದು ಸ್ವಲ್ಪ ಕಮ್ಮಿ ಆಗಿತ್ತು. ಇವಾಗ ಇದೊಂದು ಸೈಡು ಬೇಯಬೇಕು ಇವಾಗ ಚೆನ್ನಾಗಿ ನೋಡಿ. ಇವಾಗ ಆಲ್ಮೋಸ್ಟ್ ಅರ್ಧಂಬರ್ಧ ಬೆಂದಿದೆ, ಅರ್ಧ ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಈ ಥರ ತಿರುವಾಕ್ಬೇಕು. ಮತ್ತು ಕಂದು ಬಣ್ಣ ಬರೋ ಹಾಗೆ
ಬರೋವರೆಗೂ ಕರಿಬೇಕು. ಒಳಗಡೆ ಏನೋ ಕರಿದಿರಲ್ಲ ಅದು, ಹಾಗಾಗಿ ಸ್ವಲ್ಪ ಚೆನ್ನಾಗೇ ಕರಿಬೇಕು. ನೋಡಿ ಫ್ರೆಂಡ್ಸ್, ಇವಾಗಿದು ಅರ್ಧಂಬರ್ಧ ಬೆಂದಿದೆ. ಇವಾಗ ಇದನ್ನು ಎತ್ಕೊಂಡ್ಬಿಡೋಣ. ಎತ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸಲ ಹಾಕಿ ಕರಿಯೋಣಂತೆ. ಒಂದೇ ಸಲ ಕರಿಯೋದ್ರಿಂದ ಕಲರ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಅರ್ಧ ಬೆಂದಾದಮೇಲೆ ಮತ್ತೆ ಇನ್ನೊಂದು ಸಲ ಕರಿಯೋದ್ರಿಂದ ಕಲರ್ ಸೂಪರಾಗಿ ಬರುತ್ತೆ. ಒಳಗಡೆ ಮೆತ್ತಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಬಿಟ್ಕೊಳ್ಳೋಣ ಇವಾಗ ಎಣ್ಣೆಯಲ್ಲಿ. ಇದು ಬೇಯಿಂದಾದ್ಮೇಲೆ ಅದನ್ನು ಹಾಕೊಳ್ಳೋಣ. ಅವಾಗ ಚೆನ್ನಾಗಿ ಬರುತ್ತೆ. ಸಂಜೆ ಟೈಮಲ್ಲಿ ತಿನ್ನಬೇಕಾಗಿರೋ ಸ್ನ್ಯಾಕ್ಸ್ ತುಂಬ ಸೂಪರಾಗಿರುತ್ತೆ. ಇದನ್ನ ಇವಾಗ ತಕ್ಕೊತೀನಿ ಬೇರೆದ್ರಲ್ಲಿ ತೆಗೆದುಬಿಟ್ಟು ಇದನ್ನ ಇನ್ನೊಂದು ಸಲ ಹಾಕೊಳ್ಳೋಣ, ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ಆವಾಗಲೇ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೆ ಇದನ್ನು ಅರ್ಧ, ಹಾಗಾಗಿ ಇದನ್ನು ಇವಾಗ ಇನ್ನೊಂದು ಸತಿ ಹಾಕೊಳ್ಳೋಣ. ಇದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ವಲ್ಪ ಮೆತ್ತಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮೇಲೆ ಎಲ್ಲನೂ ಹೀಗೆ ಮಾಡಬೇಕು. ಬೋಂಡಾಗಳಾಗಲಿ, ಬಜ್ಜಿ, ಆಮೇಲೆ ಈ ಥರ ವಡೆ ಏನೇ ಆದ್ರೂ ಇದು 2 ಸಲ ಕರಿಯೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಸೂಪರಾಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇದೇ ರೀತಿ ಮತ್ತು ಬೇರೆ ಬೇರೆ ಆಗಿರುವ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ, ಸಪೋರ್ಟ್ ಮಾಡಿ. ಇವಾಗ ನೋಡಿ ಫ್ರೈ ಆಗಿದೆ. ನೋಡಿ ಈ ಬಬಲ್ಸ್ ಎಲ್ಲ ಬರೋದೆಲ್ಲ ನಿಂತೋದ್ರೆ ಫುಲ್ ಫ್ರೈ ಆಗಿದೆ ಅಂತ ಅರ್ಥ. ಆಗಿದೆ ಇವಾಗ. ಇದನ್ನ ಇವಾಗ ಎತ್ಕೊಂಡ್ಬಿಡೋಣ. 2 ಸಲ ಕರೆದ್ರೆ ಈ ರೀತಿ ಕಲರ್ ಬರುತ್ತೆ. ನೋಡಿ ಕಲರ್ ಮಾತ್ರ ಸೂಪರಾಗಿದೆ. ಇದು ಇನ್ನೊಂದು ಸಲ ಕರ್ಕೊಳ್ಳೋಣ. ಬೇರೆದೇ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ನಲ್ಲ ಅದನ್ನು ಇನ್ನೊಂದು ಸಲ ಕರೆಯೋಣ. ನೋಡಿ ಫ್ರೆಂಡ್ಸ್, ಒಟ್ಟಿನಲ್ಲಿ ರೆಡಿಯಾಗಿದೆ ಈ ರೆಸಿಪಿ. ಕಡಲೆಬೇಳೆಯಿಂದ ತುಂಬ ಟೇಸ್ಟಿಯಾಗಿರುವ ಒಂದು ಸ್ನ್ಯಾಕ್ಸ್ ರೆಡಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿದೆ. ನೋಡಿ ಮುರಿದು ತೋರಿಸ್ತೀನಿ, ಗೊತ್ತಾಗುತ್ತೆ ಒಳಗಡೆ ಹೇಗೆ ಬಂದಿದೆ ಅಂತ. ನೋಡಿ ಚೆನ್ನಾಗಿ ಬಂದಿದೆ. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲ. ಬಾಯ್ ಬಾಯ್.